ಸುಮಾರು ದಿವಸ ಆಗ್ಬಿಡ್ತು ಟ್ರೈನಲ್ಲಿ ಹೋಗಿ ಅಂತ. ಟ್ರೈನಲ್ಲಿ ಹೋದ್ರೆ ಟ್ರೈನ್ ಮೇಲೆ ಏನೋ ಬ್ಲಾಸ್ಟ್ ಆಗೋದಾ. ಹಾಗೆ ಸುಮಾರು ಒಂದು 5 ಗಂಟೆಗೆ ಎದ್ದು ಎಲ್ಲ ಪಂಚಿಂಗ್ ಬ್ಯಾಗು ಕಿಕ್ ಪ್ಯಾಡ್ ಎಲ್ಲ ಮಡಿಕೊಂಡು ಕರಾಟೆ ಕ್ಲಾಸ್ ಹತ್ರ ಹೋಗಿ ಕರಾಟೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಡೈರೆಕ್ಟ್ ಆಗಿ ಕ್ಲಾಸ್ ಕಡೆಗೆ ಹೋದೆ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹಂಗೆ ನಮ್ಮ ಡಿಗ್ರಿ ಫ್ರೆಂಡ್ಸ್ಗಳು ಬಂದಿದ್ರು. ಹಂಗೆ ವಿಜಯನಗರದಲ್ಲಿ ಎಲ್ಲರೂ ಮೀಟಪ್ ಅದು. ನಮ್ಮ ಯಶವಂತು ಒಂದು ಕಾಲ್ ಮಾಡ್ಕೊಡ್ತೀನಿ ಕೊಡೋ ಅಂದ್ಬಿಟ್ಟು ನಮ್ಮ GD ಹತ್ರ ಫೋನ್ ಇಸ್ಕೊಂಡು ಒಂದು ಸಂಶೋಧನೆ ಮಾಡ್ತಿದ್ದಂಗೆ ನಮ್ಮ GD ಅವ್ನ ಫೋನ್ನ ಕಿತ್ಕೊಂಡು ಅಲ್ಲಿಂದ ಪರಾರಿ. ಎಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್ ಸಮಾಧಾನ ಮಾಡ್ಕೊಡಿ. ಸುಮಾರು ದಿವಸ ಆಗುತ್ತಲ್ಲ ಸಿಕ್ಕಿ ಇನ್ನೇನು ಮಾಡೋಣ ಅಂದ್ಬಿಟ್ಟು ಅಲ್ಲೇ ಇದ್ದೀವಿ ವಿಜಯನಗರ ಫುಡ್ ಸ್ಟ್ರೀಟ್ಗೆ ಹೋಗಿ ನಾನು ನಮ್ಮ ಫ್ರೆಂಡ್ಸು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ದು. ಸಿಕ್ಕಾಪಟ್ಟೆ ತಿನ್ಬೇಕು ಅಂತ ತಿಂಡಿ ಅಂದ್ರೆ ಭಾರಿ ಇಷ್ಟ. ಇನ್ಫ್ಯಾಕ್ಟ್ ನಾ ಹೇಳ್ಬೇಕು ಅಂದ್ರೆ 3 ಹೊತ್ತು ನಾನ್ ವೆಜ್ ಬೇಕು. ಸಿಕ್ಕಾಪಟ್ಟೆ ಹೋಟೆಲ್ ತಿನ್ನೋ ಹುಚ್ಚು. ನನಗೆ ಚಾಟ್ಸ್ ಅಂದ್ರೆ ಇಷ್ಟ. ಯಾವ ಏರಿಯಾ ಏನ್ ಊಟ ಹೇಳ್ತೀರ ಎಲ್ಲ ತಿಂದಿರ್ತೀನಿ. ನನಗೆ ಇಲ್ಲಿ ಅದು ಸಿಗುತ್ತೆ ಅಲ್ಲಿ ಅದು ಸಿಗುತ್ತೆ ಅನ್ನೋದಕ್ಕೆಲ್ಲ ಯೋಚನೆ ಹಾಗೆ ನಾನು ರೀಸೆಂಟಾಗಿ ನೆಕ್ಸ್ಟ್ ಏನೋ ಬಟ್ಟೆ ಅಂಗಡಿದು ಒಂದು ವಿಡಿಯೋ ಬಿಟ್ಟಿದೆ. ಅದರಲ್ಲಿ ಈಗ ರೀಸೆಂಟಾಗಿ ಬ್ಯಾಗಿ ಶರ್ಟು ಹಾಗೂ ಇಂಪೋರ್ಟೆಡ್ ಕೊರಿಯನ್ ಲೈನಿನ ಒಳ್ಳೊಳ್ಳೆ ಶರ್ಟು ಪುಲವರ್ಗಳನ್ನ ರೀಸ್ಟಾಕ್ ಮಾಡಿದ್ದಾರೆ. ಒಂದ್ಸೋಗಿ ವಿಸಿಟ್ ಮಾಡಿ. ಫುಡ್ ಸ್ಟ್ರೀಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ರೈಲ್ವೆ ಸ್ಟೇಷನ್ ಕಡೆಗೆ ಹೋದೆ. ವಿಜಯನಗರದಲ್ಲಿ ಯಾವ್ದಪ್ಪ ರೈಲ್ವೆ ಸ್ಟೇಷನ್ ಅಂದ್ರೆ ಅದೇ ಕೃಷ್ಣದೇವರಾಯ ಹಾಲ್ಟು. ಮತ್ತೆ ನಾನು ಹೇಳೋ ರೂಟಲ್ಲಿ ಹೋದ್ರೆ ನಿಮಗೆ ರೈಲ್ವೆ ಸ್ಟೇಷನ್ಗೆ ಬರೀ 2 ನಿಮಿಷದಲ್ಲಿ ಹೋಗ್ಬೋದು. ಇಲ್ಲಾಂದ್ರೆ 2 ಕಿಲೋಮೀಟರ್ ಬಳಸ್ಕೊಂಡು ಹೋಗ್ಬೇಕಾಯ್ತದೆ. ಅದು ಹೆಂಗಪ್ಪ ಅಂದ್ರೆ ವಿಜಯನಗರದ ಟ್ರಾಫಿಕ್ ಸ್ಟೇಷನ್ ಮುಂದೆ ರಾಜ್ಕುಮಾರ್ ಅವ್ರದ ಒಂದು ಸ್ಟ್ಯಾಚು ಇದೆ. ಆ ಸ್ಟ್ಯಾಚು ಪಕ್ಕದಲ್ಲಿ ಒಂದು ಕಾಂಪೌಂಡ್ ರೀತಿ ಒಂದು ಜಾಗ ಇದೆ. ಅದ್ರ ಮೇಲೆ ಹತ್ತೋದ್ರೆ 2 ನಿಮಿಷದಲ್ಲಿ ಹೋಗಿ ಬಂದೆವು. ಇಲ್ಲಾಂದ್ರೆ 2 ಕಿಲೋಮೀಟರ್ ಬಳಸ್ಕೊಂಡು ಹೋಗ್ಬೇಕಾಯ್ತದೆ. ಅದೆಲ್ಲ ಆದ್ಮೇಲೆ ಟ್ರೈನ್ ಹತ್ಕೊಂಡು ಹಂಗೆ ಹೋಗ್ತಾ ಟ್ರೈನ್ ಒಂದ್ ಕಡೆ ಸ್ಟಾಪ್ ಆಗೋಯ್ತು. ಏನಾಯ್ತಪ್ಪ ಅಂತ ಟ್ರೈನಿಂದ ಜನಗಳೆಲ್ಲ ಕೆಳಗಿಳಿದೆ ಎಲ್ಲ ಟ್ರೈನ್ ಮೇಲ್ಗಡೆ ನೋಡ್ತಾ ಇದ್ರು. ಲೈಟಾಗಿ ಒಂದು ಬೆಂಕಿ ಥರ ಬ್ಲಾಸ್ಟ್ ಆಗಿತ್ತು. ಅದು ಏನಂದ್ರೆ ನಾವು ಬೇರೆ ಲಾಸ್ಟ್ ಸೆಕೆಂಡ್ ಬೋಗಿ ಕೂತಿದ್ದೋ ಅಲ್ಲೇ ಅಲ್ವಾ ಟ್ರೈನ್ ಎಲೆಕ್ಟ್ರಿಸಿಟಿ ಪಾಸ್ ಆಗೋ ವೈರ್ ಕನೆಕ್ಟ್ ಆಗಿರುತ್ತೆ. ಅಲ್ಲಿ ಸ್ವಲ್ಪ ಬ್ಲಾಸ್ಟ್ ಆಗೋಯ್ತು. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬಾಯ್.